ಪ್ರತಿ ವರ್ಷದಂತೆ ಶ್ರೀರಾಮನವಮಿಯನ್ನು ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಈ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷರಾದ ಮಹೇಶ್ ಗೊಬ್ಬರವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 26ರಂದು ಬೆಳಗ್ಗೆ 10:30ಕ್ಕೆ ಜಿಲ್ಲೆಯ ಪೂಜ್ಯ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಆದಿಪುರುಷ ರಾಮನವಮಿ ಉತ್ಸವ ಗುರು ಹಿರಿಯರ ಹಾಗೂ ಹಿಂದೂ ರೂಪ ಕಾರ್ಯಕರ್ತರ ನೇತೃತ್ವದಲ್ಲಿ ಅಳನ್ ಚೆಕ್ ಪೋಸ್ಟ್ನಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಈ ಬಾರಿ ಶ್ರೀರಾಮನವಮಿ ವಿಶೇಷವಾಗಿ ಕೂಡಲಿದೆ ಎಂದು ಅವರು ಮೆರವಣಿಗೆ ಸಾಗುವ ದಾರಿ ಉದ್ದಕ್ಕೂ ಪ್ರಸಾದ ವ್ಯವಸ್ಥೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಸರಡಿಗೆ ಶ್ರೀಗಳು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಶ್ರೀರಾಮನವಮಿ ನಡೆಯಲಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಚಂದ್ರಕಾಂತ್ ಕಾಳಗಿ, ಸಂತೋಷ್ ಬೆನಕನಹಳ್ಳಿ, ಶ್ರೀಕಾಂತ್ ರೇವಣ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು 32 ಕನ್ನಡ ನ್ಯೂಸ್, ಕಲಬುರಗಿ. ಆದಿಪುರುಷ ರಾಮನ ಉತ್ಸವ ಸಮಿತಿ ಅಂತ ಹಮ್ಮಿಕೊಂಡಿದ್ದೇವೆ. ಈ ಬಾರಿ ವಿಶೇಷ ಏನಂದರೆ, ಇಡೀ ನಮ್ಮ ಭಾರತದಲ್ಲಿ ಮೊದಲನೇ ಬಾರಿಗೆ 18 ಅಡಿಯ ಶ್ರೀ ರಾಜಾರಾಮನ ಭವ್ಯ ಮೂರ್ತಿ ಹೊಸದಾಗಿ ತೆಗೆದುಕೊಂಡು ಬಂದಿರೋರು. ಈ ಮೆರವಣಿಗೆ ಸಮಸ್ತ ಜಿಲ್ಲೆಯ ಪೂಜ್ಯ ಮಠಾಧೀಶರ ದಿವ್ಯ ಸನ್ನಿಧಿಯಲ್ಲಿ ಹಾಗೂ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಗುರು ಹಿರಿಯರು ಹಾಗೂ ಹಿಂದೂಪರ ಕಾರ್ಯಕರ್ತರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಈ ಬಾರಿ ಹಮ್ಮಿಕೊಂಡಿದ್ದೇವೆ. ಈ ಸರ್ತಿ ವಿಶೇಷ ಏನಂದರೆ, ಇಡೀ ಭಾರತದಲ್ಲಿ ಅತ್ಯಂತ ಎತ್ತರದ 18 ಅಡಿ ಎತ್ತರದ ಭವ್ಯ ರಾಜಾರಾಮ ಮೂರ್ತಿ ಮೆರವಣಿಗೆ ಇರಲಿದೆ. ಹಾಗೂ ಈ ಸಲದ ಶ್ರೀರಾಮನ ಬ್ಯಾಕ್ಗ್ರೌಂಡ್ ವಿಶೇಷವಾಗಿ ಸೂರ್ಯ ದೇವರಾಗಿರ್ತಾರೆ. ಆ ವಿಶೇಷ ಏನಂತ ಪೂಜ್ಯರು ಹೇಳ್ತಾರೆ. ಹಾಗೂ ಪುಣೆ ಫೇಮಸ್ DJ ಅಲ್ಲ, ಹೊರ ರಾಜ್ಯದಿಂದ DJ ಅಂತ ಹೇಳಿರೋರೆ. ಮತ್ತು ವಿಶೇಷತೆ ಸರ್ದೆ, ಈ ರಾಜಾರಾಮ ಅವರಿಗೆ ನಾವು ಕಲಬುರಗಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಂಗಾ ಆರತಿ ಮಾಡೋ ಪ್ಲ್ಯಾನ್ ಇಟ್ಕೊಂಡಿರು. ಹಾಗೂ ಈ ರಸ್ತೆ ಮಧ್ಯೆ ಈ ಪ್ರಸಾದ ವ್ಯವಸ್ಥೆ ಹಾಗೂ ತಂಪು ಪಾನೀಯ ವ್ಯವಸ್ಥೆ ಅದನ್ನು ಹಮ್ಮಿಕೊಂಡಿದ್ದೇವೆ. ಅದು ಯಾರ್ಯಾರಂದ್ರೆ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್, ಮಾನ್ಯ ಶಾಸಕರು, ದಕ್ಷಿಣ ಮತಕ್ಷೇತ್ರ ಇವರಿಂದ ಅನ್ನಪ್ರಸಾದ, ಖಾದ್ರಿ ಚೌಕ್ ಹತ್ತಿರ ಹಾಗೂ ಚೆಕ್ಪೋಸ್ಟ್ ಹತ್ತಿರ ರಾಮು ಟೀ ಪಾಯಿಂಟ್ ಅವರಿಂದ ಅಲ್ಲಿ ಆಲೂಬಾತ್ ಸೇವೆ ಇಟ್ಕೊಂಡಿದ್ದಾರೆ. ತಂಪು ಪಾನೀಯ ಮತ್ತು ಆಲೂಬಾತ್ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಹಾಗೂ ಲಕ್ಷ್ಮೀಕಾಂತ್ ಕಟ್ಟಿಕರ್ ಇವರು ಕೂಡ SBI ಬ್ಯಾಂಕ್ ಬಳಿ ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ವಿಜಯನಗರ ಕಾಲನಿ ಹತ್ತಿರ ಸುಭಾಷ್ ಅವರು ಕೂಡ ಪ್ರಸಾದ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಹಾಗೂ ಇದೇ ಥರ ಇನ್ನೂ ಹಲವಾರು ಜನರು ಸ್ವಯಂ ಪ್ರೇರಿತವಾಗಿ ಮಜ್ಜಿಗೆ ಹಾಗೂ ತಂಪು ಪಾನೀಯ ವ್ಯವಸ್ಥೆ ಹಮ್ಮಿಕೊಂಡಿದ್ದಾರೆ. ಈ ಸಮಿತಿ ಅಧ್ಯಕ್ಷ ಮಹೇಶ್ ಗೊಬ್ಬರ ಇವರ ನೇತೃತ್ವದಲ್ಲಿ ಈ ಆದಿಪುರುಷ ರಾಮನವಮಿ ನಡೀತದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪೂಜಾ ಶ್ರೀಗಳು ಮಾತಾಡಬೇಕು. ವರ್ಷದ ಪದ್ಧತಿಯಂತೆ ಕಲಬುರಗಿಯ ಮಹಾನಗರದಲ್ಲಿ ರಾಮನವಮಿಯ ಉತ್ಸವ, ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ನಡೆಸಿದ ಈ ಒಂದು ಸಮಿತಿಯಿಂದ ದಿನಾಂಕ 26/3/2026 ಗುರುವಾರ ಸರಿಯಾದ ಸಮಯಕ್ಕೆ 11 ಗಂಟೆಗೆ ಪ್ರಾರಂಭವಾಗಿ ಆಳಂದ್ ರಾಮತೀರ್ಥದಿಂದ ಪ್ರಾರಂಭ ಆಗಿ ಆಳಂದ್ ಚೆಕ್ ಪೋಸ್ಟ, ಪ್ರಕಾಶ್ ಟಾಕೀಸ, ಸೂಪರ್ ಮಾರ್ಕೆಟ, ಜಗತಿ, ಈ ರೀತಿ ಪ್ರತಿ ವರ್ಷದ ಪದ್ಧತಿಯಂತೆ ಕೂಡ ನಡೀತಾ ಬಂದ್ರೂ ಕೂಡ ಈ ವರ್ಷದ ವಿಶೇಷ ಅಂತಂದ್ರೆ, ಈಗಾಗಲೇ ನಮ್ಮ ಈ ಒಂದು ಸಮಿತಿಯ ಒಂದು ಅಧ್ಯಕ್ಷರಾದಂಥ ನಮ್ಮ ಮಹೇಶ್ ಗೊಬ್ಬರವರು ಹೇಳ್ದಂಗೆ 18 ಅಡಿಯ ಇರ್ತಕ್ಕಂಥ ರಾಮನ ಒಂದು ಮೂರ್ತಿ ಹಿಂಬದಿ ಇರ್ತಕ್ಕಂಥ ಒಂದು ಸೂರ್ಯಕಿರಣನ ವ್ಯವಸ್ಥೆಯೊಳಗೆ ಈ ಕಾರ್ಯಕ್ರಮ ಜರುಗೋದ್ರ ಜೊತೆಗೆ ನಾಡಿನ ತುಂಬೆಲ್ಲ ಇರ್ತಕ್ಕಂಥ ಸರ್ವ ಹಳ್ಳಿಯಿಂದಾಗಲಿ, ತಾಲೂಕದಿಂದಾಗಲಿ, ಜಿಲ್ಲೆಯಿಂದಾಗಲಿ ಪ್ರತಿಯೊಬ್ಬರು ಮನೆಯಿಂದ ಮನದಿಂದ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರುವುದು ಅಷ್ಟೇ ಅಲ್ಲದೆ, ನಮ್ಮ ಭಾರತ ದೇಶ ಆಧ್ಯಾತ್ಮಿಕ ಸಂಸ್ಕೃತಿಯ ನಾಡು. ಇಂಥ ನಾಡಿನೊಳಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಸಲುವಾಗಿ
ಅನೇಕ ಶಾಸಕರಾಗಲಿ, ಹರಗುರು ಚರಮೂರ್ತಿಗಳಾಗಲಿ, ಸ್ವಾಮಿ ಸಂತರು ಸಾಧುಗಳಾಗಲಿ ಎಲ್ಲರೂ ಬಂದು ಭಾಗವಹಿಸಲಿದ್ದಾರೆ. ಅಂಥ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡಿಬೇಕಾದ್ರೂ ಕೂಡ ಭಾಳಷ್ಟು ಅಚ್ಚುಕಟ್ಟಾದ ಒಂದು ಚೌಕಟ್ಟು ಕೂಡ ನಿರ್ಮಾಣ ಮಾಡಬೇಕಾಗ್ತದೆ, ಅನುಮತಿ ಕೂಡ ತಗೋಬೇಕಾಗ್ತದೆ.